ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂಥ ಜಮ್ಸ್ಟೋನ್ ಮತ್ತು ರುದ್ರಾಕ್ಷಿ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಕ್ಕೆ ಮುಖ್ಯವಾಗಿ ರೂಬಿ ಅಥವಾ ಮಾಣಿಕ್ಯ ಈ ಒಂದು ಜಮ್ಸ್ಟೋನನ್ನು ಸೂಚನೆ ಮಾಡಲಾಗುತ್ತೆ. ಈ ಒಂದು ರತ್ನವನ್ನು ಧರಿಸುವುದರಿಂದ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂಥ ಕಾರಕತ್ವಗಳು, ನಾಯಕತ್ವದ ಗುಣ ಆಗಿರ್ಬೋದು, ಆ ಒಂದು ಅಧಿಕಾರದ ಒಂದು ಗುಣ ಆಗಿರ್ಬೋದು, ಮತ್ತು ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಒಂದು ಜಮ್ಸ್ಟೋನ್ ಸೂರ್ಯನ ಅಂಶದಲ್ಲಿ ಬರುವುದರಿಂದ ಸೂರ್ಯನ ಒಂದು ಕಾರಕತ್ವಗಳು ನಮಗೆ ಪ್ರತಿಫಲಿಸುತ್ತೆ. ಈ ಒಂದು ಮಾಣಿಕ್ಯ ಅಥವಾ ರೂಬಿ ರತ್ನವನ್ನು ಧರಿಸಬೇಕಾದರೆ ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಸೂರ್ಯಗ್ರಹದ ಸ್ಥಾನವು ಕೇಂದ್ರ ತ್ರಿಕೋನಗಳಲ್ಲಿದ್ದು ಆಧಿಪತ್ಯವು ಶುಭ ಮನೆಯನ್ನು ಹೊಂದಿದ್ದರೆ ಈ ಒಂದು ರತ್ನಗಳನ್ನು ಧರಿಸಬಹುದು. ಇದಕ್ಕೆ ಪರ್ಯಾಯವಾಗಿ ಪರ್ಯಾಯ ಸ್ಟೋನ್ ಅಂತ ಬರುತ್ತೆ, ಅದನ್ನು ಸನ್ ಸ್ಟೋನ್ ಅಂತ ಕರೀತಾರೆ. ಈ ಸನ್ ಸ್ಟೋನ್ ಅನ್ನು ಸಹ ನಾವು ಬಳಸ್ಬೋದು. ಈ ಒಂದು ಉಪರತ್ನವನ್ನು ಧರಿಸಬೇಕು ಅಂತಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನ ಏನಾದರೂ ಉತ್ತಮ ಸ್ಥಾನದಲ್ಲಿದ್ದು ಆಧಿಪತ್ಯದಲ್ಲಿ ಏನಾದರೂ ದುಸ್ಥಾನ ಅಥವಾ ಮಧ್ಯಮ ಸ್ಥಾನಗಳನ್ನು ಹೊಂದಿದ್ದರೆ ಈ ಒಂದು ಸನ್ ಸ್ಟೋನನ್ನು ಧರಿಸ್ಬೋದು. ಸೊ ಆಧಿಪತ್ಯನೂ ಚೆನ್ನಾಗಿದೆ, ಪೊಸಿಷನ್ನು ಚೆನ್ನಾಗಿದೆ ಅಂತ ಬಂದಾಗ ನಾವು ರೂಬಿ ಅಥವಾ ಮಾಣಿಕ್ಯವನ್ನು ಧರಿಸ್ಬೋದು. ಇನ್ನು ರುದ್ರಾಕ್ಷಿಯಾಗಿ ಸೂರ್ಯಗ್ರಹಕ್ಕೆ 12 ಮುಖದ ರುದ್ರಾಕ್ಷಿಯನ್ನು ಬಳಸಲಾಗುತ್ತೆ. ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನ ಏನಾದರೂ ದುಸ್ಥಾನ ಅಥವಾ ಮಧ್ಯಮ ಸ್ಥಾನದಲ್ಲಿದ್ದು ಆಧಿಪತ್ಯದಲ್ಲಿ ಶುಭ ಸ್ಥಾನವನ್ನು ಹೊಂದಿದ್ದರೆ ಈ ಒಂದು ರುದ್ರಾಕ್ಷಿಯನ್ನು ಧರಿಸಬಹುದು. ಇದರ ಜೊತೆಗೆ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂತಹ ಯಂತ್ರವನ್ನು ತಾಮ್ರದ ಹಾಳೆಯ ಮೇಲೆ ಬೆಳ್ಳಿ ಸೂಜಿಯನ್ನು ಬಳಸಿ ಭಾನುವಾರದ ಸೂರ್ಯ ಹೋರ ಸಮಯದಲ್ಲಿ ಸೂರ್ಯಗ್ರಹದ ಬೀಜ ಮಂತ್ರದ ಪಠಣದೊಂದಿಗೆ ಈ ಒಂದು ಯಂತ್ರವನ್ನು ರಚಿಸಿ ತಾಯತದಂತೆ ಕೊರಳಿಗೆ ಧರಿಸುವಂಥದ್ದು. ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹ ದುಸ್ಥಾನಗಳ ಆಧಿಪತ್ಯವಿಲ್ಲದೆ ಇದ್ದಾಗ ಮತ್ತು ಕೇಂದ್ರ ತ್ರಿಕೋನಗಳಲ್ಲಿ ಸ್ಥಿತಗೊಂಡಾಗ ಮತ್ತು ಸೂರ್ಯದಶ ಭುಕ್ತಿ ನಡೆಯುವಂತಹ ಸಮಯದಲ್ಲಿ ಈ ಒಂದು ಯಂತ್ರವನ್ನು ಧರಿಸಬಹುದು. ಇನ್ನು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂತೆ ಮಾಣಿಕ್ಯ ಆಗಿರ್ಬೋದು ಮತ್ತು ಸನ್ ಸ್ಟೋನ್ ಮತ್ತು 12 ಮುಖದ ರುದ್ರಾಕ್ಷಿಯನ್ನು ವಿಶೇಷವಾಗಿ ಯಾವುದೇ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಸೂರ್ಯ ಹೋರ ಸಮಯವಾದ ಬೆಳಗ್ಗೆ 6ರಿಂದ 7 ಗಂಟೆಯ ಅವಧಿಯಲ್ಲಿ ಸೂರ್ಯಗ್ರಹದ ಬೀಜ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿ ನಂತರ ರತ್ನವನ್ನು ಅಥವಾ ರುದ್ರಾಕ್ಷಿಯನ್ನು ಧರಿಸಬಹುದಾಗಿದೆ. ಈ ಒಂದು ಪರಿಹಾರ ಕ್ರಮಗಳನ್ನು ವಿಶೇಷವಾಗಿ ಜಾತಕವನ್ನು ಪರಿಶೀಲಿಸಿದ ನಂತರವೇ ಧರಿಸಬೇಕು. ಯಾಕಂದರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಒಂದು ಸ್ಥಿತ ದುಸ್ಥಾನದಲ್ಲಿದ್ದರೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ 1ರಿಂದ 12 ಮನೆಗಳು ಎಲ್ಲ ರೀತಿಯ ಕಾರಕತ್ವಗಳನ್ನು ನೀಡುತ್ತೆ. ನಿಮ್ಮ ವೃತ್ತಿಗೆ ಅನುಸಾರವಾಗಿ ಅಥವಾ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನೀವು ಯಾವ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದ್ದೀರೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮನೆಗೆ ಜಾತಕದಲ್ಲಿ ಸೂರ್ಯಗ್ರಹದ ಸಂಬಂಧವಿದ್ದಾಗ ನೀವು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಂಥ ಈ ಜಮ್ಸ್ಟೋನ್, ರುದ್ರಾಕ್ಷಿ ಅಥವಾ ಯಂತ್ರ ಇವನ್ನು ಧರಿಸ್ಬೋದು. ಸೂರ್ಯಗ್ರಹದ ಒಂದು ಯಾವುದೇ ಜಮ್ಸ್ಟೋನ್, ರುದ್ರಾಕ್ಷಿ ಧರಿಸಬೇಕು ಅಂತಂದರೆ ಮುಂಚಿತವಾಗಿ ಜಾತಕವನ್ನು ಪರಿಶೀಲಿಸಿ ನಂತರ ಈ ಒಂದು ಆಯ್ಕೆಯನ್ನು ನೀವು ಮಾಡ್ಕೋಬೋದು. ಸೊ ಇನ್ನಷ್ಟು ಜಾತಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ನಮಸ್ಕಾರ.